ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಜಸ್ಟ್ ಬರ್ತಾ ಇರುವಂಥ ಅಪ್ಡೇಟು ರಿಷಬ್ ಪಂತ್ನ ಇಂಜುರಿ ರಿಲೇಟೆಡ್. ರಿಷಬ್ ಪಂತ್ಗೆ ಆಗಿರುವಂಥ ಟೋ ಇಂಜುರಿ ಏನಿದೆ, ಇದು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದೆ. ಸೊ ಈ ಇಂಜುರಿ ಏನಿದೆ ಇದು ಫ್ರ್ಯಾಕ್ಚರ್ ಆಗಿದೆಯಂತೆ. ಸೊ ಈ ಟೋ ಫ್ರ್ಯಾಕ್ಚರ್ ಆಗಿರೋದ್ರಿಂದ 6 ವಾರಗಳ ರೆಸ್ಟ್ನ ಹೇಳಿದಾರಂತೆ. ಸೊ 6 ವಾರಗಳು ಇವರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಕ್ರಿಕೆಟಲ್ಲಿ. ಅಂದರೆ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ನೂ ಕೂಡ ಇವರು ಮಿಸ್ ಮಾಡಿಕೊಳ್ಳುವಂಥ ಸಾಧ್ಯತೆ ಎದ್ದಿದ್ದನ್ನೇ ಕಾಣಿಸ್ತಾ ಇದೆ. ಈ ಟೆಸ್ಟ್ ಮ್ಯಾಚ್ನ ಆಡೋದು ಸಿಕ್ಕಾಪಟ್ಟೆ ಡೌಟ್. ಅಂದರೆ ಈಚೆ ಕಡೆನೇ ಅಂತ ಅಂದ್ಕೊಳ್ಳಿ. ಸ್ಟೋ ಇಂಜುರಿ ಇಟ್ಕೊಂಡು ಹೆಂಗೆ ಆಡೋಕ್ಕಾಗುತ್ತೆ ಇವರು? ಅದೇ ನಿಂತ್ಕೊಂಡು ಆಡಬೇಕಾಗುತ್ತೆ ಅಷ್ಟೇ. ನಿಂತ್ಕೊಳ್ಳೋಕ್ಕೂ ಕೂಡ ಇನ್ಫ್ಯಾಕ್ಟ್ ಆಗೋದಿಲ್ಲ. ಆ ಒಂದು ಈಟ್ ಆಫ್ ದ ಮೂಮೆಂಟಲ್ಲಿ ಆದಂಥ ಇಂಜುರಿ ಏನಿದೆ, ಸೊ ಆ ಟೈಮಲ್ಲಿ ಅಷ್ಟಾಗಿ ಕಾಣಿಸ್ಕೊಂಡಿರೋದಿಲ್ಲ. ಅದು ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ ಇದು ಜಾಸ್ತಿನೇ ಆಗಿದೆ ಅಂತ. ಸೊ ಸ್ಕ್ಯಾನ್ಸ್ ಎಲ್ಲ ಆದಮೇಲೆ ಗೊತ್ತಾಗಿರುತ್ತೆ ಟೋ ಅವ್ರದ್ದು ಫ್ರ್ಯಾಕ್ಚರ್ ಆಗಿದೆ ಅಂತೆ. ಸೊ ಅದರಿಂದ ಅವರು ಆಡೋದಿಲ್ಲ. ಏನು ಗುರು ನೀನು ಹಿಂಗೆ ಹೇಳ್ಬಿಟ್ಟೆ? ಯಾಕೆ ಕೈ ಎಲ್ಲ ಮುರ್ಕೊಂಡು ಬ್ರೋಕನ್ ಜಾಯ್ ಎಲ್ಲ ಇಟ್ಕೊಂಡು ಆಡಿರುವಂಥ ಪ್ಲೇಯರ್ಸ್ಗಳಿದ್ದಾರೆ ಕ್ರಿಕೆಟ್ನ. ಒಂದು ಕೈಯಲ್ಲೇ ಆಡಿರುವಂಥ ಕ್ರಿಕೆಟರ್ಸ್ಗಳು ಇದ್ದಾರೆ, ಒಂದು ಕೈನ ಮುರ್ಕೊಂಡು ಆಡಿರುವಂಥ ಕ್ರಿಕೆಟರ್ಸ್ ಇದ್ದಾರೆ. ಯಾಕೆ ಆಡೋಕ್ಕಾಗಲ್ಲಮ್ಮ? ಆಡ್ಬೋದಲ್ವ ಬಂದ್ಬಿಟ್ಟಲ್ಲಿ. ಏನು ಟೋ ಫ್ರ್ಯಾಕ್ಚರ್ ಆಗಿ ನಿಂತ್ಕೊಂಡು ರನ್ನೆಲ್ಲ ಏನು ಓಡೋದು ಬೇಡ, ಅವ್ರು ಬಂದ್ಬಿಟ್ಟು ನಿಂತ್ಕೊಂಡು ಆಡಲಿ ಸಾಕು ಅನ್ನೋ ಹೇಳ್ತೀರಾ? ಗೊತ್ತಿಲ್ಲ ಅದಾಗುತ್ತೆ ಆಗೋದಿಲ್ವೋ ಅಂತ. ಒಟ್ಟಲ್ಲಿ ಇವಾಗ ಬರ್ತಿರೋಂಥ ಅಪ್ಡೇಟ್ ಇಷ್ಟು. ಕಂಕಷನ್ ಸಬ್ಸ್ಟಿಟ್ಯೂಟ್ ಅಂತ ಇವಾಗ ಸ್ವಲ್ಪ ಜನ ಕೇಳ್ಬೋದು. ಕಂಕಷನ್ ಸಬ್ಸ್ಟಿಟ್ಯೂಟ್ನ ತೊಗೊಬೋದಲ್ವ? ಇನ್ನೂ ಏನು ಗುರು, ಮೊದಲನೇ ದಿನ ಇನ್ನೂ 4 ದಿನ ಆಟ ಬಾಕಿ ಇದೆ. ಈ 11 ವರ್ಸಸ್ 10 ಆಗಿ ಹೋಗ್ಬಿಡುತ್ತಲ್ಲ ಗುರು ಇವ್ರು ಆಡಿಲ್ಲ ಅಂತಂದರೆ. ಹೌದು, ಇವಾಗ ಒಂಥರ 11 ವರ್ಸಸ್ 10 ಒಂಥರ 11 ವರ್ಸಸ್ 10 ಇದು. ಕಂಕಷನ್ ಸಬ್ಸ್ಟಿಟ್ಯೂಟ್ ಇಲ್ಲ. ಕಂಕಷನ್ ಸಬ್ಸ್ಟಿಟ್ಯೂಟ್ ಯಾವಾಗ ಕೊಡ್ತಾರೆ ಅಂತಂದರೆ ತಲೆಗೆ ಪಿಟ್ ಬಿದ್ದಾಗ ಡಯಾಗ್ನೋಸ್ ಮಾಡೋದಕ್ಕೆ. ಸೊ ಆ ಟೈಮಲ್ಲಿ ಕಂಕಷನ್ ಸಬ್ಸ್ಟಿಟ್ಯೂಟ್ ಏನಾದ್ರು ಬಲವಾಗಿ ಪಿಟ್ ಬಿತ್ತು ಅಂತಂದರೆ, ತಲೆಗೆ ಬಿತ್ತು ಅಂದರೆ ಮಾತ್ರ ಕಂಕಷನ್ ಸಬ್ಸ್ಟಿಟ್ಯೂಟ್ ಅನ್ನೋದನ್ನ ಕೊಡ್ತಾರೆ. ಸೊ ಇಲ್ಲಿ ಕಂಕಷನ್ ಸಬ್ಸ್ಟಿಟ್ಯೂಟು, ಇಲ್ಲಿ ಕೈಯಾರು ಮುರ್ಕೊಳ್ಳಿ, ಕಾಲಾರು ಮುರ್ಕೊಳ್ಳಿ, ಏನಾದರೂ ಮುರ್ಕೊಳ್ಳಿ, ಏನು ಮುರ್ಕೊಂಡ್ರು ಕೂಡ ಕಂಕಷನ್ ಸಬ್ಸ್ಟಿಟ್ಯೂಟ್ ಅನ್ನೋದು ಇಲ್ಲ. ಸೊ ಆದ್ದರಿಂದ ಇವರ ಜಾಗದಲ್ಲಿ ಯಾರು ಬಂದ್ಬಿಟ್ಟು ಆಡೋದಕ್ಕಾಗೋದಿಲ್ಲ. ಇಟ್ಸ್ 10 ವರ್ಸಸ್ 11. ಬೇಕಾದ್ರೆ ವಿಕೆಟ್ ಕೀಪಿಂಗ್ನ ಬೇರೆಯವ್ರು ಮಾಡ್ಬೋದು ಅಷ್ಟೇ. ಧ್ರುವ್ ಜುರೇಲ್ ಬಂದ್ಬಿಟ್ಟು ವಿಕೆಟ್ ಕೀಪಿಂಗ್ನ ಮಾಡ್ಬೋದು. ಅದನ್ನು ಬಿಡ್ತು ಅಂತಂದರೆ ಅವ್ರ ಜಾಗದಲ್ಲಿ ಯಾರೂ ಕೂಡ ಆಡೋದಕ್ಕೆ ಆಗೋದಿಲ್ಲ. ಸೊ ಸೀರಿಯಸ್ ಥಿಂಗ್ ಟು ವರಿ ಆಗಿದೆ ಇವಾಗ ಇಂಡಿಯನ್ ಟೀಮ್ಗೆ. ಯಾಕಂದರೆ ಮೇಯ್ನ್ ಬ್ಯಾಟರ್ ರಿಷಬ್ ಪಂತ್ ಯಾವ ಥರ ಗೇಮ್ನ ಚೇಂಜ್ ಮಾಡ್ತಾರೆ ಅಂತ ಗೊತ್ತಿರೋದನ್ನೇ. ಹೆಂಗೆ ಆಡಿದ್ರು ರಿಷಬ್ ಪಂತು 32 ಕ್ರೂಷಿಯಲ್ ರನ್ಸ್ನ ಕ್ವಿಕ್ ಸಕ್ಸೆಷನಲ್ಲಿ ಹೊಡೆದಿದ್ರು. ಸೊ ಸಿಂಗಲ್ ಹ್ಯಾಂಡ್ಲೆ ಮ್ಯಾಚ್ನ ಎತ್ಕೊಂಡು ಹೋಗುವಂಥ ಪ್ಲೇಯರು ಎಂತೆಂಥ ಮ್ಯಾಚ್ಗಳನ್ನ ಗೆಲ್ಸಿದ್ದಾರೆ. ಸೊ ಇಂಥ ಪ್ಲೇಯರ್ ಮಿಸ್ ಔಟ್ ಆಗ್ತಾರೆ ಅಂತಂದರೆ, ಅದು ಫಸ್ಟ್ ಇನ್ನಿಂಗ್ಸಲ್ಲಿ ಔಟ್ ಆಗ್ದಂಗೆ ಮಿಸ್ ಔಟ್ ಆಗ್ತಾರೆ ಅಂತಂದರೆ, ಒಬ್ಬ ಪ್ಲೇಯರ್ ಕಮ್ಮಿ ಆಡ್ತಾ ಇದ್ದೀವಿ ನಾವು ಒಂಥರ ಸ್ಟ್ರೈಟ್ ಅವೇ ಅವ್ನು ಟಾಪ್ ಹ್ಯಾಂಡ್ ಹೋಗ್ಬಿಡ್ತಾರೆ ಇಂಗ್ಲೆಂಡ್ ಅವರು. ನೋಡಿ ಇಲ್ಲಿ ಅವ್ರನ್ನ ಔಟ್ ಮಾಡ್ದಂಗೆ ಒಂಥರ ಕಿತ್ಬಿಟ್ಟು ಈಚೆ ಕಡೆ ಹಾಕ್ಬಿಟ್ಟಿದ್ದಾರೆ. ಔಟ್ ಆಗಿಲ್ಲ ರಿಷಬ್ ಪಂತು, ಕಿತ್ಬಿಟ್ಟು ಈಚೆ ಕಡೆ ಟೋಗ್ ಬಿದ್ದಂಥ ಬಾಲ್ ಏನಿದೆ, ಸೊ ಅಲ್ಲೇ ಒಂಥರ ಡಿಸ್ಮಿಸ್ ಆದಂಗೆ ಲೆಕ್ಕ. ಅವ್ರು ಔಟ್ ಆಗಿಲ್ಲ ಅಂದ್ರೂ ಕೂಡ ಅದು ಡಿಸ್ಮಿಸ್ ಆದಂಗೆ ಲೆಕ್ಕ ಆಗೋಗ್ಬಿಡೈತಿಲಿ. ರಿಷಬ್ ಪಂತ್ ಸೀರೀಸಲ್ಲಿ ಇಲ್ಲ ಅಂತ ಅಂದರೆ, ಅದು ಡೂ ಆರ್ ಡೈ ಮ್ಯಾಚ್ ಇದು. ಸೀರೀಸಲ್ಲಿ ಇಲ್ಲ ಅಂತ ಅಂದರೆ ಒಂಥರ ಸ್ಟ್ರೈಟ್ ಅವೇ ಇಂಡಿಯಾ ಆನ್ ಬ್ಯಾಕ್ ಫುಟು. ಇನ್ನೂ ಮ್ಯಾಚ್ ಏನಾಗುತ್ತೆ ಅಂತ ಗೊತ್ತಿಲ್ಲ. 1 ಡೇ ಆಗಿದೆ ಅಷ್ಟೇ, ಬಟ್ ಸ್ಟ್ರೈಟ್ ಅವೇ ಆನ್ ಬ್ಯಾಕ್ ಫುಟು. ಯಾಕಂದರೆ ನಾವು ಆಡ್ತಾ ಇರೋದಲ್ಲಿ 11 ವರ್ಸಸ್ 10 ಆಡ್ತಿದ್ದೀವಿ. ಒಂದು ಮನುಷ್ಯ ಕಮ್ಮಿ ಆಡ್ತಾ ಇರೋದ್ರಿಂದ ಖಂಡಿತ ಅವ್ರು ಟಾಪಲ್ಲಂತೂ ಇದ್ದೇ ಇರ್ತಾರೆ. ಈ ಮ್ಯಾಚ್ನಲ್ಲೂ ಗೆದ್ಬಿಡ್ತು ಇಂಡಿಯಾ ಅಂತಂದರೆ ಇದಕ್ಕಿಂತ ಒಂದು ಸಖತ್ತಾಗಿರುವಂಥ ಮ್ಯಾಚು ಇನ್ನೂ ಒಂದು ಇರೋದಿಲ್ಲ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟು. ರಿಷಬ್ ಪಂತು ಬರ್ತಾರೋ ಆಡೋದಿಲ್ವೋ ಅದು ಇನ್ನೂ ಗೊತ್ತಿಲ್ಲ. ಕಷ್ಟಕರವಾಗಿರುವಂಥ ಸಿಚುವೇಶನ್, ಟ್ರಿಕ್ಕಿ ಸಿಚುವೇಶನ್ ಬಂತು ಅಂದರೆ ಆಡ್ಬಿಡ್ಬೋದು ಅನ್ನೋ ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗೆ ಆಡೋದಿಲ್ಲ ಅನ್ನೋ ಥರನೇ ಅಪ್ಡೇಟ್ ಬರ್ತಿದೆ. 6 ವೀಕ್ ಅವರಿಗೆ ರೆಸ್ಟ್ ಹೇಳಿದಾರಂತೆ. ಆ ಫ್ರ್ಯಾಕ್ಚರ್ ಎಲ್ಲ ರಿಕವರ್ ಆಗೋದಕ್ಕೆ ರೆಸ್ಟ್ ತಗೋಬೋದು ಅಂತ. ಸೊ ರಿಸ್ಕ್ ತಗೊಳ್ಳೋದಿಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ಬಂದ್ಬಿಟ್ಟು ಕಷ್ಟಕರವಾಗಿರುವಂಥ ಸಿಚುವೇಶನ್ ಅಂಥ ಸಿಚುವೇಶನ್ ಬಂತು ಅಂದಾಗ ನೋಡೋಣ. ಬಟ್ ಸದ್ಯದ ಮಟ್ಟಿಗಂತೂ ಖಂಡಿತ ರಿಸ್ಕ್ ಅಂತೂ ತೊಗೊಳ್ಳೋದಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.